ನಿರಂತರವಾಗಿ ವಚನ ಸಾಹಿತ್ಯದ ಪ್ರಸಾರವನ್ನು ಮಾಡುವುದರಲ್ಲಿ ತಮ್ಮ ಸೇವೆ ದೊಡ್ಡದಿದೆ. ನಮ್ಮ ಅನುಭವದ ನುಡಿಗಳು ಇಲ್ಲಿವರೆಗೆ ಮಾತನಾಡಿದ್ದಕ್ಕೆ ನಾವೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಪುರಸ್ಕೃತರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಗಮಿಸಿ ಆಸಕ್ತರಾಗಿರುವ ಡಾಕ್ಟರ್ ಜನಾರ್ದನ್ ಬಿರಾದರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತವನ್ನು ಕೋರೋಣ. ಜೊತೆಗೆ ಕಾರ್ಯಕ್ರಮದಲ್ಲಿ ಆಗಮಿಸಿ ಉಪಸ್ಥಿತರಿರುವ ನಮ್ಮ ವಿಶ್ವನಾಥ್ ಹಾಜಪುರಿ ಸರ್ ಅವರಿಗೂ ಸಹ ವೇದಿಕೆಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರುತ್ತಾ, ಜೊತೆಗೆ ನಮ್ಮದರಲ್ಲಿ ಬಸಪ್ಪ ಚಂದ್ರಸಪ್ಪ ಜಲ್ದೆ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ವೇದಿಕೆಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸಿ ಇನ್ನೊಂದೇ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮುಂಚಿತವಾಗಿ ಪೂಜ್ಯ ಅಪ್ಪಗಳವರ ಒಂದೆರಡು ವಿಚಾರಗಳನ್ನ ನಾವು ಇದರಲ್ಲಿ ಆಸಕ್ತರಾಗಿದ್ದಾರೆ. ಸಮಾಜದ ಒಳಿತಿನ ಕಾರ್ಯದಲ್ಲಿ ಜೊತೆಗೆ ನಮ್ಮ ನಿವೃತ್ತ ಮುಖ್ಯ ಗುರುಗಳು ಸಂಗಮೇಶ್ವರ ಪ್ರಾಥಮಿಕ ಶಾಲೆ ಭಾಲ್ಕಿಯ ಶರಣ ಬಸವರಾಜ್ ಶಂಕರಪ್ಪ ರಂಜನೆ ಸರ್ ಅವರು ನಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ನಮ್ಮ ಬಸವರಾಜ್ ರಂಜನೆ ಸರ್ ಅವರ ಶ್ರೀಮತಿ ಅವರ ದಂಪತಿಗಳು ಅವರು ಕೂಡ ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಜೊತೆಗೆ ನಮ್ಮ ವಿಶ್ವನಾಥ್ ಹಾಜಪುರಿ ಅವರು ನಿವೃತ್ತ ಮುಖ್ಯ ಗುರುಗಳು ಶಿವಾಜಿ ಪ್ರಾಥಮಿಕ ಶಾಲೆ ಭಾಲ್ಕಿ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಮೊದಲನೇದಾಗಿ ಪರಮ ಪೂಜ್ಯ ಮಧ್ಯನಲಿಂಗ ಚಕ್ರವರ್ತಿ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಅಪ್ಪಗಳವರಿಗೆ ನಮ್ಮ ಡಾಕ್ಟರ್ ಜನಾರ್ದನ್ ಬಿರಾದರ್ ಸರ್ ಅವರು ಪೂಜ್ಯರಿಗೆ ಮೊದಲನೇದಾಗಿ ಭಕ್ತಿ ಗೌರವಾರ್ಪಣೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಎಲ್ಲ ಆತ್ಮೀಯರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯಲ್ಲಿ ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವಾರ್ಪಣೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಜನಾರ್ದನ್ ಬಿರಾದರ್ ಸರ್ ಅವರು ಬಸವ ಕ್ಲಾಪ್ಸ್ ಗೋ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಿದ್ಧ ಬಸವದೇವರು ಪೂಜೆಗೂ ಸಹ ಭಕ್ತಿ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಜನಾರ್ದನ್ ಶರಣ ಬಂಧುಗಳೇ, ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಇಂದಿನ ದಿವಸ ನಾನು ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ ನಮ್ಮ ಜನಾರ್ದನ್ ಬಿರಾದರ್ ಅವರು ರಾಜಕೀಯ ರಂಗದಲ್ಲಿ ಪ್ರವೇಶ ಆಗಿ ಜನಪರ ಜೀವಪರ ಅನೇಕರನ್ನ ಬಡವರನ್ನ ಸಹಾಯ ಸಹಕಾರ ನೀಡತಕ್ಕಂಥ ಹೃದಯವಂತಿಕೆ ಜನಾರ್ದನ್ ಬಿರಾದರ್ ಅವ್ರದಿದೆ. ಅವರಿಗೆ ಇತ್ತೀಚೆಗೆ ಪುಣೆ ವಿಶ್ವವಿದ್ಯಾಲಯದಿಂದ ಸಾಮಾಜಿಕ ರಂಗದಲ್ಲಿ ಸೇವೆ ಗುರುತಿಸಿ ಅವರಿಗೆ ಡಾಕ್ಟರ್ ಜನಾರ್ದನ್ ಬಿರಾದರ್ ಅಂತಿ ಪುಣೆ ವಿಶ್ವವಿದ್ಯಾಲಯದವರು ಅವರಿಗೆ ಡಾಕ್ಟರೇಟ್ ಅನ್ನ ನೀಡಿದ್ದಾರೆ. ಆ ಹಿನ್ನೆಲೆ ಇಟ್ಕೊಂಡು ಭಾಲ್ಕಿ ಮಠದಿಂದ ಅವರಿಗೆ ಸನ್ಮಾನ ಆಶೀರ್ವಾದವನ್ನ ನಡೀತದೆ. ಇನ್ನೂ ಹೆಚ್ಚೆಚ್ಚು ಅವ್ರದಿಂದ ಸಮಾಜಕ್ಕೆ ಒಳತಿ ಆಗಲಿ. ಅವರು ಬಹಳ ಎಲ್ಲರನ್ನ ಪ್ರೀತಿಸ್ತಕ್ಕಂಥ, ಎಲ್ಲರನ್ನ ಗೌರವಿಸ್ತಕ್ಕಂಥ ಒಂದು ಹೃದಯವಂತಿಕೆ ಜನಾರ್ದನ್ ಬಿರಾದರ್ ಅವ್ರದಿದೆ. ಅವರಿಗೆ ಭಾಲ್ಕಿ ಮಠದಿಂದ ಈಗ ಆಶೀರ್ವಾದ. ಪುಣೆಯ ವಿಶ್ವವಿದ್ಯಾಲಯ ಇವತ್ತು ಬಹುಶಃ ನಮ್ಮ ಡಾಕ್ಟರ್ ಜನಾರ್ದನ್ ಬಿರಾದರ್ ಸರ್ ಅವರ ಸಮಾಜಮುಖಿ ಕಾರ್ಯಗಳು, ಜನಪರ ಕಾರ್ಯಗಳನ್ನ ನೋಡಿ ಇವತ್ತು ಅವರಿಗೆ ಡಾಕ್ಟರೇಟ್ ಪುರಸ್ಕೃತರಾಗಿದ್ದಕ್ಕೆ ಶ್ರೀಮಠದ ವತಿಯಿಂದ ಪೂಜ್ಯ ಅಪ್ಪಗಳವರಿಂದ ಅವರಿಗೆ ಸಂದರ್ಭದಲ್ಲಿ ಆಶೀರ್ವಾದವನ್ನ ನೆರವೇರಿಸಲಾಗ್ತಾ ಇದೆ. ಪೂಜ್ಯ ಅಪ್ಪಗಳವರ ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ
ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ದಿಗ್ಗನ ಪ್ರಭಾವಮಯ ಜಗದಾದಿದೇಶಿಕ ಪುರಾತನ ಪುಂಗವ ಶಾಂಬ ವೈಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವಾದವ ಶಿವಾದವ. Claps go. Basava claps go. ಅಭಿನಂದನೆಗಳು ಡಾಕ್ಟರ್ ಬಸವರಾಜ್ ಶಂಕರಪ್ಪ ರಂಜನೆ ದಂಪತಿಗಳು ಆಸಕ್ತಾಗಬೇಕು. ಅದೇ ರೀತಿ ರಂಜನೆ ಸರ್ ಸಂಗಮೇಶ್ವರ ಪ್ರಾಥಮಿಕ ಶಾಲೆ ನಿವೃತ್ತ ಮುಖ್ಯ ಗುರುಗಳು ಜೊತೆಗೆ ವಿಶ್ವನಾಥ್ ಕಾಜಪುರ. ಆತ್ಮೀಯ ಶರಣ ಬಂಧುಗಳೇ, ಅತ್ಯಂತ ಶಿಕ್ಷಕರ ಕ್ಷೇತ್ರ ಅಂದ್ರೆ ಅದು ಎಲ್ಲರೂ ಶ್ರೇಷ್ಠನೇ. ಅದರಾಗ ಈ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗದಂದ್ರೆ ಅದು ಎಲ್ಲಕ್ಕಿಂತ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾರ್ಯ. ಸುಮಾರು ಬಹುತೇಕ 35 ವರ್ಷಕ್ಕಿಂತ ಹೆಚ್ಚು ದಿನಗಳು ನಮ್ಮ ಸಂಗಮೇಶ್ವರ ಶಾಲೆ ನಮ್ಮ ಬಸವರಾಜ್ ರಂಜೇರೆ ಸರ್ ಹಿಂದಿ ಪಾಠ ಮಾಡುತ್ತಿದ್ರು. ಇಡೀ ಶಾಲೆ ಒಬ್ಬ ಶಿಕ್ಷಕರು ಕೇವಲ ಒಂದು ಕ್ಲಾಸ್ ಕಂಟ್ರೋಲ್ ಮಾಡ್ತಾರೆ, ಆದ್ರೆ ಬಸವರಾಜ್ ರಂಜೇರೆ ಸರ್ ಅವರು ಇಡೀ ಆ ಸಂಗಮೇಶ್ವರ ಶಾಲೆ ಇಡೀ ಕ್ಯಾಂಪಸ್ ಆ ಮಕ್ಕಳು ಅತ್ಯಂತ ಎಲ್ಲರ ಪ್ರೀತಿ ಗಳಿಸಿದವರು ಬಸವರಾಜ ರಂಜೇರೆ ಸರ್. ಯಾಕಂತಂದ್ರೆ ನಾನು ಅವ್ರ ಕೈಯಾಗೆ ಕರ್ತವ್ಯ ಅದು ಹೇಳ್ಕೊಲಿಕ್ಕೆ ನಂಗೆ ಹೆಮ್ಮೆ ಅನ್ನಿಸ್ತದೆ. ಮತ್ತು ವಿಶೇಷವಾಗಿ ಅವ್ರ ಮೊನ್ನೆ ನಿವೃತ್ತಿ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆ. ಹೋದಾಗ ಅವರು ನಾನು ಹೆಂಗ್ ಸೇವೆ ಮಾಡಿದೆ ಅಂತಕ್ಕಂಥದ್ದು ಹೇಳ್ಕೋತ ನನ್ನ ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡು ರಸ್ತೆ ಮೇಲೆ ನಿಲ್ಲಿಸ್ತಿರು. ಪಪ್ಪ ನನಗೆ ಹಸು ಆಗ್ಯಾವ ಅಂತ ಹೇಳತ್ತರ ಅದು ನನ್ನ ಕಣ್ಣ ನೀರು ಬರ್ಲತ್ತೀವಿ. ನಿಜಕ್ಕೂ ಯಾರು ಇದು ಒಂದು ಅವಕಾಶ ಇರ್ತದೆ ಇದ್ದಾಗ ಚಲೋ ಮಾಡ್ಕೋತ ಹೋದ್ರ ಯಾವತ್ತು ಮಕ್ಕಳು ಹೃದಯದಾಗ ಅಜರಾಮಾಗಿ ಇರ್ತಾರಲ್ಲಿಕ್ಕೆ ನಮ್ಮ ಬಸವರಾಜ್ ರಂಜೇರವರು ಉದಾಹರಣೆ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ ಅವ್ರದೆಲ್ಲ ಬೆಳವಣಿಗೆಗೆ ಅವ್ರ ಧರ್ಮಪತ್ನಿಯು ಅವ್ರದ್ದು ಅಪಾರ ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೆ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ವಿಶ್ವನಾಥ್ ಕಾಜಾಪುರಿ ನಮ್ಮ ಬಾಬುಲ್ ಆದವರ ಭಾವರಾಗಿರ್ತಕ್ಕಂಥ ಕಾಜಾಪುರಿ ಅವರು ಹದಿನಾಳದವ್ರ ಮೂಲತಃ ಅವರು ನಾಳೆ ಅವ್ರದ್ದು ರಿಟೈರ್ಮೆಂಟ್ ಕಾರ್ಯಕ್ರಮ ಇದೆ. ಅವರು ಸುಮಾರು ವರ್ಷದಿಂದ ಬಹಳ ಶಿಕ್ಷಕರಾಗಿ ಮುಖ್ಯ ಗುರುಗಳಾಗಿ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡಿರ್ತಕ್ಕಂಥ ಖಾಜಾಪುರಿ ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಏನ್ ನಿವೃತ್ತಿ ಹೊಂದಿದ್ದೀರಲ್ಲ ಎಲ್ಲರೂ ಇನ್ನೂ ಹೆಚ್ಚೆಚ್ಚು ನಿಮ್ಮದಿಂದ ಮಕ್ಕಳ ಸೇವೆ ಬಹಳ ನೀವೆಲ್ಲರೂ ಚೆನ್ನಾಗಿ ಮಾಡಿರಿ. ಇನ್ನೂ ನಿಮ್ದೆಲ್ಲ ಮಾರ್ಗದರ್ಶನದಲ್ಲಿ ಶಾಲೆಗಳಿಗೆ ಸಮಾಜಕ್ಕೆ ನೀವೆಲ್ಲ ಮಾರ್ಗದರ್ಶನ ಮಾಡ್ಕೋತ ಇರಬೇಕು, ಉತ್ಸಾಹಿಗಳಾಗಿರ್ಬೇಕು. ನಿವೃತ್ತಿ ಅಂದ ತಕ್ಷಣ ಮತ್ತ ನನ್ ಮುಗಿತಂತಲ್ಲ, ಯಾವಾಗ ಉತ್ಸಾಹ ಕಡಿಮೆ ಆಯ್ತು ನೋಡ್ರಿ ಅವಾಗೆ ವಯಸ್ಸಾಗಿ ನಂಗೆ. ಹೀಗಾಗಿ ನಮ್ಮ ಕಾಜಾಪುರಿ ಅವ್ರದ್ದು ಅಗಾಧ ಕೊಡುಗೆ ಇದೆ. ಅವರು ಧರ್ಮಪತ್ನಿಯು ಅವರು ಎಲ್ಲ ನಮ್ಮವರು ಇದ್ದಾರೆ. ಅವರಿಗೆ ಈಗ ಬಾಲ್ಕಿ ಮಟ್ಟದಿಂದ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಪೂಜ್ಯ ಅಪ್ಪಗಡವರು ಇಲ್ಲಿವರೆಗೆ ನಮ್ಮ ಬಸವರಾಜ ರಂಜೇರೆ ಸರ್ ಅವರ ಬಗ್ಗೆ, ವಿಶ್ವನಾಥ್ ಕಾಜಾಪುರಿ ಸರ್ ಅವರ ಬಗ್ಗೆ ಪೂಜ್ಯರು ಹೇಳಿದ್ರು. ಅತ್ಯಂತ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳನ್ನು ನಿರ್ಮಾಣ ಮಾಡಿಸ್ತಕ್ಕಂಥದ್ರಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದಿದೆ. ಅದರಲ್ಲಿಯೂ ನಮ್ಮ ಬಸವರಾಜ್ ರಂಜೇರೆ ಸರ್ ಸಂಗಮೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ನಿವೃತ್ತಿಯ ಬದುಕು ಇನ್ನಷ್ಟು ಸುಖ ನೆಮ್ಮದಿಯಿಂದ ಕೂಡಿರಲಿ, ಜೊತೆಗೆ ಇನ್ನಷ್ಟು ಮುಂಬರುವಂತಹ ಶಿಕ್ಷಕರಿಗೆ ನಮ್ಮ ಮಾರ್ಗದರ್ಶನ ಇದೆ ಅಂತ ಹೇಳ್ತಾರೆ. ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವರು ಶಿವಾಜಿ ಪ್ರಾಥಮಿಕ ಶಾಲೆಯಲ್ಲಿ
ಮುಖ್ಯ ಗುರುಗಳಾಗಿ ನಿವೃತ್ತಿಯನ್ನ ಹೊಂದಿರತಕ್ಕಂಥ ಶರಣ ವಿಶ್ವನಾಥ್ ಕಾಜಾಪುರೆ ದಂಪತಿಗಳಿಗೆ ಪೂಜೆಯ ಸಂದರ್ಭದಲ್ಲಿ ಆಶೀರ್ವದಿಸ್ತಾ ಇದ್ದಾರೆ. ಅವರು ಸಹ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿ ಹೊಂದಿದ್ದಕ್ಕೆ ಪೂಜ್ಯರು ಶ್ರೀಮಠದ ವತಿಯಿಂದ ಅವರಿಗೆ ಆಶೀರ್ವದಿಸಿ ವಿಶೇಷ ಸನ್ಮಾನ ವಿನಂತಿಸಿ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟೆ ನಿಮ್ಮೆಲ್ಲರ ಮತ್ತೊಮ್ಮೆ ಜೋರಾದ Claps, go. Basava claps, go. ಶರಣಾರ್ಥಿಗಳು ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಶರಣಜೀವಿಗಳು ನಮ್ಮ ರಾಮರಾವ್ ಮೇತ್ರೆ ದಂಪತಿಗಳು ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಅದೇ ರೀತಿ ನಮ್ಮ ಭಾರತೀಯ ಪುರಸಭೆಯಲ್ಲಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು ಶರಣ ಬಸಪ್ಪ ಚನ್ನಬಸಪ್ಪ ಜತೆ ತಾವು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿಯೂ ಇವರಲ್ಲಿ ಮನವಿಯನ್ನ ಮಾಡ್ತೇನೆ. ಸತಿಪತಿಗಳು ದಂಪತಿಗಳು ಇರುವರು ವೇದಿಕೆಗೆ ಆಗಮಿಸಿ ಆಸೀನರಾಗಿ ಪೂಜೆಯಿಂದ ತಾವು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ನಮಗೆ ಕೇಳ್ಕೊಳ್ತೇನೆ. ವೇದಿಕೆಗೆ ಬರಬೇಕಾಗಿ ಮನವಿಯನ್ನ ಮಾಡ್ತೇನೆ. ಪೂಜೆಯಿಂದ ಮೊದಲು ಪೂಜೆ ನಮ್ಮ ರಾಮರಾವ್ ಮೇತ್ರೆ ಸರ್ ದಂಪತಿಗಳು ಕೂತ್ಕೊಳ್ಬೇಕಾಗಿ ಆಸೀನರಾಗಬೇಕಾಗಿ ನನ್ನಲ್ಲಿ ಮನವಿಯನ್ನ ಮಾಡ್ತೇನೆ. ಈಗ ಪೂಜ್ಯ ಹಬ್ಬಗಳವರಿಂದ ಆಶೀರ್ವಾದ ಸನ್ಮಾನ ನೆರವೇರ್ತಾ ಇದೆ. ಗೌರವದ ಸನ್ಮಾನ ಇವತ್ತು ಶಿವಾಜಿ ಈಗಾಗಲೇ ನಮ್ಮ ರಾಮರಾವ್ ಮೇತ್ರೆ ಸರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಲಹಳ್ಳಿಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಅಲ್ಲೆಲ್ಲ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ರಾಮರಾವ್ ಮೇತ್ರೆ ಸರ್ ದಂಪತಿಗಳಿಗೆ ಪೂಜ್ಯರು ಶ್ರೀಮಠದ ವತಿಯಿಂದ ಆಶೀರ್ವದಿಸಿ ಗೌರವದ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಅಭಿನಂದನೆಗಳನ್ನ ತಿಳಿಸೋಣ. ಜೊತೆಗೆ ನಮ್ಮ ಶ್ರೀಮಠದ ಭಕ್ತರು ಹೌದು, ಜೊತೆಗೆ ಭಾಲ್ಕಿ ಪುರಸಭೆಯಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಹೊಂದಿರ್ತಕ್ಕಂಥ ಬಸಪ್ಪ ಚನ್ನಬಸಪ್ಪ ಜತೆ ದಂಪತಿಗಳಿಗೂ ಪೂಜ್ಯ ಶ್ರೀಗಳು ಈ ಸಂದರ್ಭದಲ್ಲಿ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಪೂಜ್ಯರ ಆಶೀರ್ವಾದ ಗೌರವದ ಸನ್ಮಾನದೊಂದಿಗೆ ತಮ್ಮ ನಿವೃತ್ತಿಯ ಬದುಕು ಸುಖ ನೆಮ್ಮದಿಯಿಂದ ಕೂಡಿರಲಿ ಅಂತ ಹಾರೈಸ್ತಾ ಅವರಿಗೂ ಸಹ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯಿಂದ ಆತ್ಮೀಯ ಶರಣ ಬಂಧುಗಳೇ, ನಮ್ಮ ಜಲ್ದೆ ಮನೆತನಕ್ಕೂ ಭಾಲ್ಕಿ ಮಠಕ್ಕೂ ಅವಿನಾಭಾವ ಸಂಬಂಧ. ಅತ್ಯಂತ ಪಂಚ ಪ್ರಾಣ ರೀತಿಯಲ್ಲಿ ನೋಡೋದು ಅವ್ರು ಯಾರಿಗಂದ್ರೆ ಭಾಲ್ಕಿ ಮಠಕ್ಕೆ ಜಲ್ದೆ ಪರಿವಾರ. ಅದರಲ್ಲಿ ಬಸಪ್ಪ ಚನ್ನಬಸಪ್ಪ ಜಲ್ದೆಯವರು ಸುಮಾರು ವರ್ಷದಿಂದ ಪುರಸಭೆಯಲ್ಲಿ, ಯಾಕಂದ್ರೆ ಭಾಲ್ಕಿದ ಹೃದಯ ಅಂದ್ರೆ ಅದು ಪುರಸಭೆ. ಯಾವುದೇ ತಾಲೂಕಾ ಜಿಲ್ಲದ ಅಲ್ಲ ನಗರಸಭಾ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಅದೊಂದು ಹಾರ್ಟ್ ಇದ್ದಂಗೆ. ಅಲ್ಲಿ ಯಾರು ಬಂದ್ರು ಅದೊಂದು ದೇವ್ರ ರೂಪದಲ್ಲಿ ಕಾಣ್ತಕ್ಕಂಥವ್ರು ಅದು ನಮ್ಮ ಬಸಪ್ಪ ಜಲ್ದೆಯವರು. ಅವ್ರು ಯಾರೇ ಬಂದ್ರು ಬಹಳ ನಿಷ್ಠೆ, ಕಾಳಜಿ, ಕಳಕಳಿಯಿಂದ ಇದೊಂದು ದೇವ ಸೇವೆ ಅನ್ನೋ ರೀತಿಯಲ್ಲಿ ಅವರು ಸುಮಾರು ವರ್ಷದಿಂದ ಕಾರ್ಯ ಮಾಡಿ ನಾಳೆ ಅವ್ರ ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ನಾನಿವತ್ತು ಆ ಸರ್ಕಾರಿ ಹುದ್ದೆಯಲ್ಲಿ ನಮ್ಮ ಮನ್ಯಾಗ ಏನಾದ್ರು ಅನ್ನ ಅದ ಅಂದ್ರೆ ಅದು ಭಾಲ್ಕಿ ಮಠಕ್ಕೆ ಸತ್ತದ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥವ್ರು ನಮ್ಮ ಬಸಪ್ಪ ಜಲ್ದೆಯವರು. ಅವರು ಕುಟುಂಬದ ಮನೆ ಒಳ್ಳೆ ಸಂಸ್ಕಾರವನ್ನ ಕೊಟ್ಟು ಅವರೆಲ್ಲ ಮಕ್ಕಳನ್ನ ಮೊಮ್ಮಕ್ಕಳನ್ನ ಒಳ್ಳೆ ರೀತಿಯಿಂದ ತಕೊಂಡು ಹೋಗ್ತಾ ಇದ್ದಾರೆ ಅಂತ ಬಸಪ್ಪ ಹಾಗೂ ಅವರ ಧರ್ಮಪತ್ನಿಯವರಿಗೂ ಇನ್ನೂ ಹೆಚ್ಚೆಚ್ಚು ಅವರಿಗೆ ಆಯುಷ್ಯ ಆರೋಗ್ಯ ನೀಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಮ್ಮವರೇ ಆಗಿರ್ತಕ್ಕಂಥ ರಾಮರಾವ್ ಮೇತ್ರೆಯವರು, ಇವರು ಮೂಲತಃ ಹಾಲಹಳ್ಳಿಯವರು
ಮೊನ್ನೆ ಹಾಲಹಳ್ಳಿಯಲ್ಲಿ ಅಪ್ಪೂರಿಗೆ ಧಾರವಾಡ ಕಾರ್ಯಕ್ರಮ ಇತ್ತು. ಬಹಳ ಆ ಟ್ರೈನ್ ಸಮಯ ಆಗಿತ್ತು. ನಾ ಅಪ್ಪರೇ ಅಲ್ಲಿಗೆ ಯಾಕೆ ಬೇರೆ ಯಾರ ಇನ್ನ ಅನೇಕ ಪೂಜಾರಿ ಇದ್ದಾರೆ ಯಾರ ಕಳ್ಸರಿ, ಟ್ರೈನ್ ಸಮಯ ಆಗ್ಯದ ಅಂತ ನಾ ಎಷ್ಟು ಹೇಳಿದ್ರು ಅಪ್ಪರು ನಂಗೆ ಗೊತ್ತೇ ಇಲ್ಲ. ಅಲ್ಲಿ ಹೋಗಿ ಅವರಿಗೆ ಸನ್ಮಾನ ಮಾಡಿ ನಾಲ್ಕು ಮಾತಾಡಿ ಬಂದ್ರು. ಅಂದ್ರೆ ಇದು ಯಾಕ ಆ ರೀತಿ ಮನಸ್ಥಿತಿ ಅಲ್ಲಿ ಓಡ್ತದಂದ್ರ, ಇವತ್ತು ರಾಮರಾವ್ ಮೇತ್ರೆ ಅವರು ಈಗ ಹೇಳ್ತಾ ಇದ್ರು 1985ರಲ್ಲಿ ಇವತ್ತು ಭಾಲ್ಕಿ ಮಠದಲ್ಲಿ ಪ್ರವೇಶ ಪಡ್ಕೊಂಡು ನನ್ನ ಮೈದಾಗ ಏನಾದ್ರೂ ರಕ್ತ ಅದು ಇಟ್ಟು ಚಲೋ ನನ್ನ ಶರೀರ ಮನಸ್ಸು ಚಲೋ ಸಂಸ್ಕಾರ ಸಿಗ್ಲಿಕ್ಕೆ ಅದು ಭಾಲ್ಕಿ ಮಠನೇ ನನಗ ತಾಯಿ ಬೇರು ಅಂತಕ್ಕಂಥ ಮಾತು ರಾಮರಾವ್ ಮೇತ್ರೆ ಕೇಳಿ ನನಗೆ ಬಹಳ ಖುಷಿ ಆಯಿತು. ಅವರು ಸುಮಾರು ವರ್ಷದ ಕಾರ್ಯ ಮಾಡಿ ಈಗ ನಿವೃತ್ತಿಯನ್ನ ಹೊಂದಿದ್ದಾರೆ. ಅವರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚೆಚ್ಚು ಬಸವಾದಿ ಶರಣರು ಕೊಟ್ಟು ಇನ್ನೂ ಅವ್ರದಿಂದ ಸಮಾಜಕ್ಕೆ ಒಳತಿ ಆಗ್ಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಅವರಿಗೆ ಭಾಲ್ಕಿ ಮಠದಿಂದ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. Sundar claps, go. Basava claps, go. ರಾಮರಾವ್ ಮೇತ್ರೆ ಸರ್ ಅವರಿಗೂ, ಬಸಪ್ಪ ಜಲ್ದೇಶ್ವರ ಅವರಿಗೂ ಅನಂತ ಶರಣಾರ್ಥಿಗಳು. ಇದೀಗ ವೇದಿಕೆಗೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಗೌರವ ಸನ್ಮಾನ ನೆರವೇರಿತು. ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಅತಿಥಿ ಗಣ್ಯರಿಗೂ ಪೂಜಾರಿಂದ ಆಶೀರ್ವಾದ ನೀಡಲಿಕ್ಕಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಘಟಕ ಬೀದರ್ನ ಗೌರವಾಧ್ಯಕ್ಷರಾದ ಶರಣ ಸಿದ್ದರಾಮಪ್ಪ ಅಣದೂರೆ ಸರ್ ವೇದಿಕೆಗೆ ಆಗಮಿಸಬೇಕು. ಸಿದ್ದರಾಮಪ್ಪ ಅಣದೂರೆ ಸರ್ ತಾವು ವೇದಿಕೆಗೆ ಬಂದು ಪೂಜಾರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗಿ ನಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆರಂಭದಲ್ಲಿ ಬಸವಗುರುವಿನ ಪೂಜೆಯನ್ನ ನೆರವೇರಿಸಿರುವ ನಮ್ಮ ಇನ್ನೋರ್ವ ಕರ್ನಾಟಕ ರಾಜ್ಯ ರೈತ ಸಂಘ ಬೀದರ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ತಾವು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೂ ಪೂಜ್ಯ ಅಪ್ಪಗಳವರಿಂದ ಈ ಸಂದರ್ಭದಲ್ಲಿ ಆಶೀರ್ವಾದ ಸನ್ಮಾನ ನೆರವೇರಲಿದೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಜೊತೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವ ನಿವೃತ್ತ ಸರ್ಕಾರಿ ನೌಕರರ ಸಂಘ ಭಾರತೀಯ ಅಧ್ಯಕ್ಷರು ಶರಣ ಬಸವರಾಜ್ ಮರೆ ಸರ್ ಅವರು ತಾವು ಸಹ ಆಗಮಿಸಿ ಹಬ್ಬಗಳವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಬಸವರಾಜ್ ಮರೆ ಸರ್ ಅವರು ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಗೌರವ ಉಪಸ್ಥಿತರಾಗಿರುವ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರು ಆಗಿರುವ ನಾಗಶೆಟ್ಟಿ ನಂಜವಾಡಿ ಸರ್ ಅವರು ಸಹ ಪೂಜ್ಯ ಶ್ರೀಗಳಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ ನಮ್ಮನ್ನು ಕೂಡ ವೇದಿಕೆಗೆ ಆಮಂತ್ರಿಸಿದ್ದಾರೆ. ನಾಗಶೆಟ್ಟಿ ನಂಜವಾಡಿ ಸರ್ ಅವರಲ್ಲಿ ಜೊತೆಗೆ ನಮ್ಮ ಭಾವರಾವ್ ನೆಲ್ವಾಡಿ ಸರ್ BDBಯ ನಮ್ಮ ತಾಲೂಕು ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ತಾವು ಕೂಡ ಬಂದು ಪೂಜಾರಿಂದ ಆಶೀರ್ವಾದವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ಜಿಲ್ಲಾ ರೈತ ಸಂಘದ ಇನ್ನೋರ್ವ ಮುಖಂಡರು ಆಗಿರ್ತಕ್ಕಂತಹ ವಿಠ್ಠಲರಾವ್ ಮೇತ್ರೆ ಸರ್ ಅವರು ಕೂಡ ಆಗಮಿಸಿ ಪೂಜಾರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿ. ನಮ್ಮ ಸೋಮನಾಥ್ ಯಡ್ಕೂರೆ ಸರ್ ಅವರು ತಾಲೂಕು ಉಪಾಧ್ಯಕ್ಷರು ಬಂದಿದ್ದಾರೆ, ತಾವು ವೇದಿಕೆಗೆ ಬರಬೇಕಾಗಿ ಮನವಿಯನ್ನ ಮಾಡುತ್ತಾ, ಜೊತೆಗೆ ಇವತ್ತು ಅಂಬಿಗರ ಚೌಡಯ್ಯನವರ ಸ್ಮರಣೋತ್ಸವ ಕಾರ್ಯಕ್ರಮ ಇವತ್ತು ಭಾಲ್ಕಿಯಲ್ಲಿ ಅಂಬಿಗರ ಚೌಡಯ್ಯ ಸಮಾಜದ ಹಿರಿಯ ಮುಖಂಡರಿದ್ದಾರೆ, ಯುವ ಮುಖಂಡರು ಕೂಡ ಉಪಸ್ಥಿತರಿದ್ದಾರೆ. ನಮ್ಮ ಶರಣ ಅಶೋಕ್ ಅಂಬಿಗರ್ ಮತ್ತು ಶರಣ ಸಂತೋಷ್ ನಾಟೇಕರ್ ಇವರು ವೇದಿಕೆಗೆ ಆಗಮಿಸಬೇಕು. ಅಂಬಿಗರ ಚೌಡಯ್ಯ ಸಮಾಜದ ಯುವ ಘಟಕದ ಭಾಲ್ಕಿಯ ಅಧ್ಯಕ್ಷರು ಸಂತೋಷ್ ನಾಟೇಕರ್ ಅವರು, ಹಿರಿಯ ಮುಖಂಡರು ಅಂಬಿಗರ ಚೌಡಯ್ಯ ಸಮಾಜದ ಅಶೋಕ್ ಅಂಬಿಗಾರ್ ಅವರು ಇರುವರು ವೇದಿಕೆಗೆ ಬಂದು ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ ನಮಗೆ ವೇದಿಕೆಗೆ ಮತ್ತೊಮ್ಮೆ ಆಮಂತ್ರಿಸುತ್ತಾ ಅಶೋಕ್ ಅಂಬಿಗಾರ್ ಅವರು, ಸಂತೋಷ್ ನಾಟೇಕರ್ ಅವರು, ಜೊತೆಗೆ ಸೋಮನಾಥ್ ಯಡ್ಕೂರೆ ಅವರು ಆಗಮಿಸಿದರೆ ತಾವು ಕೂಡ ರೈತ ಮುಖಂಡರು ವೇದಿಕೆ ಬರಬೇಕು. ಮಲ್ಲಿಕಾರ್ಜುನ್ ಬಿರಾದರ್ ಸಂಗಮ್ ಅವರು ಆಗಮಿಸಿದರೆ ತಾವು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಕಾಶಿನಾಥ್ ಭೂರೆ ಸರ್ ತಾವು ಕೂಡ ವೇದಿಕೆಗೆ ಬಂದು ಪೂಜಾರಿಂದ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳಿಕೊಳ್ತಾ
ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರಾದ ಶಾಂತಮ್ಮ ಅವರಿಗೆ ತಾಯಿಯವರು ಬಂದಿದ್ರೆ ವೇದಿಕೆ ಬರಬೇಕು. ಅನ್ನಪೂರ್ಣ ಬಿರಾದರ್ ಅವರು ತಾವು ಕೂಡ ಆಗಮಿಸಿದ್ರೆ ವೇದಿಕೆ ಬನ್ನಿ ಅಂತ ತಮ್ಮಲ್ಲಿ ಕೂಡ ಮನವಿಯನ್ನ ಮಾಡುತ್ತಾ, ನಾಗಶೆಟ್ಟಿ ಖಂಡಾರೆ ಸರ್ ಅವರು ಬಂದಿದ್ರೆ ತಾವು ವೇದಿಕೆ ಬರಬೇಕು. ನಾಗಶೆಟ್ಟಿ ಖಂಡಾರೆ ಸರ್ ಅವರು ಜೊತೆಗೆ ಬಾಬುರಾವ್ ಖಾಸ್ಗೆ ಸರ್ ಅವರು ಬಂದಿದ್ರೆ ತಾವು ಕೂಡ ವೇದಿಕೆ ಬನ್ನಿ ಅಂತ ಮನವಿಯನ್ನ ಮಾಡ್ತಾ, ಜೊತೆಗೆ ಶ್ರೀದೇವಿ ಲಾಲಪ್ಪ ಕಂದಗೋಳ ಅವರು ಬಂದಿದ್ರೆ ತಾವು ಕೂಡ ವೇದಿಕೆ ಬರಬೇಕಾಗಿ ಮನವಿಯನ್ನ ಮಾಡ್ತಾರೆ. ಸೊ ಇಲ್ಲಿವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯ ಶರಣ ಬಂಧುಗಳೇ, ನಮ್ಮ ಗುರುಕುಲವನ್ನ ಇಷ್ಟೊಂದು ಗುರುಕುಲದಲ್ಲಿ ಸುವ್ಯವಸ್ಥಿತವಾಗಿ ನಡಲಿಕ್ಕೆ ಅಪ್ಪೋರಾಗಲಿ ನಾವಾಗಲಿ ಹೊರಗೆಲ್ಲ ಧಾರ್ಮಿಕ ಕಾರ್ಯನ ಇಷ್ಟೊಂದು ಅಡ್ಡಾಡ್ಲಿಕ್ಕೆ ಅಲ್ಲ ಅನೇಕ ನಿಷ್ಠೆಯಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಜಯಕ್ಕ ಮದನ್ ಗಾಂವ್ಕರ್ ಅವರ ಮಗಳಾಗಿರ್ತಕ್ಕಂಥ ಬಿಂದು, ಅವಳು ಇತ್ತೀಚೆಗೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿದ್ದಾಳೆ. ಅವ್ರ ಜೊತೆ ಅವರ ಗೆಳತಿ ಗದಗದವಳು ಸೌಂದರ್ಯ ಅಂತಿ, ಅವಳು ಮಠಕ್ಕೆ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅವರಿಬ್ರು ಮುಂದೆ ಅವ್ರಿಗಿನ್ನೂ ಹೆಚ್ಚೆಚ್ಚು ಅವ್ರ ಪ್ರಗತಿ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವರಿಗೆ ಆಶೀರ್ವಾದವನ್ನ ಮಾಡಲಾಗ್ತಾ ಇದೆ. ಬಂದು ಸ್ವೀಕರಿಸಿ. ಈಗ ಪೂಜ್ಯ ಅಪಕರಣಗಳಿಂದ ಬಿಂದು ಮತ್ತು ಸೌಂದರ್ಯ ಇಬ್ಬರಿಗೂ ಇವರ ಮುಂದಿನ ಶಿಕ್ಷಣದಲ್ಲಿ ಇನ್ನಷ್ಟು ಉತ್ತಮ ಸಾಧನೆಯನ್ನು ಬೇಕಾಗಲಿ ಎನ್ನುವಂತ ಶುಭ ಹಾರೈಕೆಯೊಂದಿಗೆ ಪೂಜ್ಯ ಶ್ರೀಗಳು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಚಪಾಳಿಯನ್ನು ತಟ್ಟಿ ಅವರಿಗೆ ಜೊತೆಗೆ ಸೌಂದರ್ಯ ಅವರು ತಾವು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ, ತಾವು ಕೂಡ ಇನ್ನು ನಮ್ಮ ಮುಂದಿನ ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ಆಗಲಿ, ಪೂಜ್ಯರ ಆಶೀರ್ವಾದ ನಮ್ಮ ಇರಲಿ ಅಂತ ಶುಭ ಹಾರೈಸಿದ ಪೂಜ್ಯ ಶ್ರೀಗಳು ತಪ್ಪು ಸಹ ಈ ಸಂದರ್ಭದಲ್ಲಿ ಶ್ರೀಮಠದ ವತಿಯಿಂದ ಪೂಜ್ಯರಿಂದ ಆಶೀರ್ವಾದ ನೀಡಬೇಕು. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಕ್ತರಾಗಿರುವ ಡಾಕ್ಟರೇಟ್ ಅನ್ನ ಪಡ್ಕೊಂಡು ಶ್ರೀಮಠಕ್ಕೆ ಬಂದು ಆಶೀರ್ವಾದವನ್ನ ಸ್ವೀಕರಿಸಿರುವ ನಮ್ಮ ಜನಾರ್ದನ್ ಬಿರಾದರ್ ಸರ್ ಅವರ ಒಂದೆರಡು ವಿಚಾರಗಳನ್ನು बहुत आश्चर्य वाला काम मुझे बात कर रहे थे आज, बल्कि आपका यहाँ पे जो मुझे बुलाए, बुला के सम्मान करे, और उनका बहुत 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 आभारी हूँ, क्योंकि ऐसे सम्मान मिलने के बाद और सोशल पे समाज में काम करने का एक ऊर्जा मिलता है। ये हमारा ये वर्ड बोला तो हमारा एक दिल में एक इसके बारे में बहुत अलग भावना है। हमारे माँ बाप के बाद एक मजबूत मानते हैं हम, उसके बाद भगवान के उसके बाद में, क्योंकि माँ बाप और उनके बाद में जो इनका जो संस्कार है हमारे ऊपर जो संस्कार करे, वो संस्कार के वजह से हम यहाँ पे सही में ज्यादा बोलने आता नहीं मुझे, जितना बोल के मैं रुकता हूँ। थैंक यू, थैंक यू। ಇಲ್ಲಿವರೆಗೆ ತಮ್ಮೊಂದೆರಡು ವಿಚಾರಗಳು ಶ್ರೀಮಠದ ಬಗ್ಗೆ ಅವರು ನಮ್ಮೊಂದಿಗೆ ಮಾತನಾಡಿರ್ತಕ್ಕಂತಹ ನಮ್ಮ ಡಾಕ್ಟರ್ ಜನಾರ್ದನ್ ಬಿರಾದರ್ ಸರ್ ಅವರಿಗೆ ಅನಂತ ವಂದನೆಗಳನ್ನು ತಿಳಿಸಿ, ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಕ್ತರಾಗಿರುವ ನಮ್ಮ ಶಿವಬಸವದೇವ ಪೂಜ್ಯರ ವಿಚಾರಗಳನ್ನು ನಾವು ನೀವೆಲ್ಲರೂ ಮುಂದೆ ಆಲಿಸೋಣ. ಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ಪ್ರಪ್ರಥಮವಾಗಿ ಧರ್ಮಗುರು ವಿಶ್ವಗುರು ಅಪ್ಪ ಬಸವಣ್ಣವರನ್ನ ಸ್ಮರಿಸುತ್ತಾ, ಈ ಭೂಮಿ ನಿಂತಿದ್ದು ಒಂದು ಗುರುತ್ವಾಕರ್ಷಣೆ ಶಕ್ತಿ ಮೇಲೆ, ಅದೇ ರೀತಿ ನಮ್ಮ ಸತ್ವಗಳು ಗುರು ಆಧಾರ ಅಂತಂದ್ರೆ ಬಸವಣ್ಣ ಅಂತ ಹೇಳ್ತಾರೆ. ಸರ್ವಾಪತ್ತಿಗೆ ಆಧಾರ ಬಸವಣ್ಣ. ಈಗ ಸಕಲ ಸಂಪತ್ತು ಐತಲ್ಲ ಅದಕ್ಕೆ ಆಧಾರ ಯಾರಂತಂದ್ರೆ ಬಸವಣ್ಣ ಅಂತ ಹೇಳ್ತಾರೆ. ಸ್ವರ್ಗ ಮತ್ತೆ ಪಾತಾಳದೊಳಗೆ ಬಸವಣ್ಣನ ಚೈತನ್ಯ ಒಲ್ಲದಿಲ್ಲ ಅಂತ ಹೇಳ್ತಾರೆ.
ಸ್ವರ್ಗ ಮತ್ತೆ ಪಾತಾಳಗಳು ಮೂರು ಲೋಕಕ್ಕೆ ಚೈತನ್ಯ ಸ್ವರೂಪ ಯಾರು ಅಂತಂದ್ರೆ ಬಸವಣ್ಣನವರು. ಬಸವಣ್ಣನವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೆ ಅಂಬಿಗರ ಚೌಡಯ್ಯ ಅಂತಂದ್ರೆ ಎಷ್ಟು ಭಾವ ತುಂಬಿ ಹೇಳ್ತಾರೆ. ಅಂಬಿಗರ ಚೌಡಯ್ಯನವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಆ ಎಲ್ಲಾ ಇದನ್ನ ವೀಕ್ಷಿಸಿ, ಶರಣರ ನಿಲ್ವನ್ನ ವೀಕ್ಷಿಸಿ ಎಷ್ಟು ಅದ್ಭುತವಾಗಿ ಅವರು ತಾವು ಒಂದು ಕಾಯಕ ಮಾಡಬೇಕು, ತಾವು ಧ್ವನಿ ನಡೆಸಬೇಕು, ಶರಣರನ್ನ ಅಂದ್ರೆ ಏನ ಕಲ್ಯಾಣದ ಜನ ಇದ್ರಲ್ಲ ಒಂದ್ ದಡದಿಂದ ಇನ್ನೊಂದ್ ದಡಕ್ಕೆ ಸಾಗಿಸ್ಬೇಕು ಅನ್ನುವಂತಹ ಉದ್ದೇಶ. ಒಂದು ವಚನದೊಳಗೆ ಹೇಳ್ತಾರೆ, ತಡಿನೆಲೆ ಇಲ್ಲದ ಮಹಾಬಳೆ ಒಳಗೆ ಒಡಲಿಲ್ಲದ ಅಂಬಿಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ತಡಿನೆಲೆ ಇಲ್ಲದ ಅಂತಂದ್ರೆ ಎಂತ ಬಳೆ ಅದು? ಒಂದು ದರನೂ ಇಲ್ಲ ಅಂತ ಅದಕ್ಕೆ ತಳನೂ ಇಲ್ಲ ಅಂತ ಬಳೆ. ತಡಿನೆಲೆ ಇಲ್ಲದ ಮಹಾಬಳೆಯಲ್ಲಿ ಒಡಲಿಲ್ಲದ ಅಂಬಿಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ತಳ ಇಲ್ಲ ಮತ್ತು ನೆಲೆ ಇಲ್ಲ, ಅದಕ್ಕೆ ಕಡೆ ಇಲ್ಲ ಅಂತ ಒಂದು ಬಳೆ. ಅಂತ ಬಳೆಯಲ್ಲಿ ಯಾರು ಒಡಲಿಲ್ಲದ ಅಂಬಿಗ ಅಂತಂದ್ರೆ ಯಾರಂದ್ರೆ ಸಾಕ್ಷಾತ್ ದೇವ್ರೆ. ಅಂತ ದೇವ್ರು ಇಲ್ಲಿ ಆ ಬಳೆ ಯಾವ್ದಂತಂದ್ರೆ ನಮ್ದು ಈ ಸಂಸಾರ ಎಷ್ಟು ಬದುಕು ಎಷ್ಟು ಸಾಗಿದ್ರು ಮುಗಿಯಲ್ಲ. ಹಂಗೆ ಅಂತ ಈ ಸಂಸಾರಗಳು ಒಡಲಿಲ್ಲದ ಅಂಬಿಗ ಅಂದ್ರೆ ಕಾಣಲಾರಂತಹ ಅಂಬಿಗ. ಅಂದ್ರೆ ನಾವು ಈ ಒಂದು ದೋಣಿಯಲ್ಲಿ ಕುಳಿತಿದ್ದೀವಿ, ನಮ್ಮನ್ನ ಒಯ್ಯುವಂತಹ ಪರಮಾತ್ಮ ಒಡಲಿಲ್ಲದ ಅಂಬಿಗ ಬಂದಿದ್ದಾನೆ. ಹಿಡಿ ಬಿಡುವ ಚಲವ ಅಂದ್ರೆ ಯಾವ್ದು ಒಳ್ಳೆಯದನ್ನ ಹಿಡಿಬೇಕು, ಕೆಟ್ಟದನ್ನ ಬಿಡ್ಬೇಕು. ನಿಶ್ಚಲವಾದಂತಹ ಮನಸ್ಸನ್ನ ನಾವು ಏಕಾಗ್ರ ದೇವರಲ್ಲಿ ಏಕಾಗ್ರತೆ ನಡಿಬೇಕು. ಅವಾಗ ನಡೆದಾಗ ಇಂಥ ಇದನ್ನ ಶಬ್ದವಿಲ್ಲದ ನಿಸ್ಸೀಮ ಗ್ರಾಮವನ್ನ ತಲುಪಿಸ್ತಾನೆ ನಮ್ಮ ಅಂಬಿಗರ ಚೌಡಯ್ಯ ಅಂತಂದ್ರೆ. ಆ ಊರು ಯಾವ್ದಂತಂದ್ರೆ ಕಲ್ಯಾಣ ಪಟ್ಟಣ. ಅಂತ ಪಟ್ಟಣವನ್ನ ತಲುಪಿಸ್ತಾರೆ ಅಂತಂದು ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ. ಅಂದ್ರೆ ಎಷ್ಟು ಕಲ್ಯಾಣದ ಬಗ್ಗೆ ಭಾವ ತುಂಬಿ ಬರೀತಾರೆ ಅಂಬಿಗರ ಚೌಡಯ್ಯನವ್ರು. ಮತ್ ಒಂದಿಷ್ಟು ಜನ ಅಂತಿದ್ರು ಅಂಬಿಗ ಅಂಬಿಗ ಅಂತ ಅಂತಿದ್ರು. ಅವಾಗ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಅಂಬಿಗ ಅಂಬಿಗ ಎಂದು ಕುಂದ ನುಡಿಯದಿರಿ, ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆ ಹಾಯಿಸುವನಂತ ಅಂಬಿಗರ ಚೌಡಯ್ಯ. ನೀವು ನನ್ನನ್ನ ನಂಬಿದ್ರೆ ನಾನು ನಿಮ್ಮನ್ನ ಏನಂದ್ರೆ ಒಂದೇ ಹುಟ್ಟಿನೊಳಗೆ ಕಡೆ ದಂಡಿ ಕಾಣಿಸ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ತಮ್ಮನ್ ತಾವು ಅಂದ್ರೆ ನಾವು ಇನ್ನೊಬ್ಬರನ್ನ ಹೀಯಾಳಿಸಬಾರ್ದು, ಇನ್ನೊಬ್ಬರನ್ನ ಸಾಕ್ಷಾತ್ ದೇವ್ರ ರೀತಿ ಕಾಣಬೇಕು ಅನ್ನುವಂತಹ ನಿಲುವನ್ನ ಅಂಬಿಗರ ಚೌಡಯ್ಯ ತಂದೆಗಳು ಕೊಟ್ಟಿದ್ರು. ಮತ್ತೊಂದು ಘಟನೆ ಬರ್ತದೆ. ಒಂದಿಷ್ಟು ಜನ ಅಂಬಿಗರ ಚೌಡಯ್ಯನವರು ಹಡಗಿನಲ್ಲಿ ಹೊರಟಿರುವಂತಹ ಸಂದರ್ಭದಲ್ಲಿ ಎಲ್ಲಿ ಹೊರಟ್ರಿ ಅಂತ ಅಂಬಿಗರ ಚೌಡಯ್ಯನವ್ರು ಕೇಳ್ತಾರೆ. ಅವಾಗ ನಾವು ದುರ್ಗವ್ವ ಧಾಮ ಹೊಂಟಿವಿ ಅಂತ ಹೇಳ್ತಾರೆ. ಅವಾಗ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಮತ್ ನಿಮ್ ಕೊಳ್ಳಾಗ ಲಿಂಗ ಐತಿ, ಮತ್ ರುದ್ರಾಕ್ಷಿ ವಿಭೂತಿ ಹಚ್ಕೊಂಡ್ರಿ, ನೀವೆಲ್ಲ ಶರಣರ ಕಣ್ಣ ಕಾಣ್ತೀರಿ, ಆ ಕಡೆ ಕೊಡ್ತೀವಿ, ಇಲ್ಲ ನಾವು ಹೋಗೋವ್ರಿ ಅಂತ ಹೇಳ್ತಾರೆ. ಅವಾಗ ಅಂಬಿಗರ ಚೌಡಯ್ಯನವ್ರು ಏನ್ ಹೇಳ್ತಾರ ಅಂತಂದ್ರೆ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಲೊಟ್ಟೆ ಮೂಳೆಲ್ಲ ಬಿಚ್ಚಿ ಕೊಡಿ ನಮ್ಮ ಲಿಂಗವ, ಇಲ್ಲದಿದ್ದರೆ ನಿಮ್ಮ ನಡು ನೀರ ಮುಗಿಸಿ ಲಿಂಗೈಕ್ಯ ಮಾಡುವ ಅಂತ ಆತ ಅಂಬಿಗರ ಚೌಡಯ್ಯ. ನೀವೆಲ್ಲೇ ಲಿಂಗ ಕಟ್ಕೊಂಡು ಮತ್ತೆ ಹೋಗ್ರಿ ಬೇಡ ಅನ್ನಲ್ಲ ನಾವು. ಅಲ್ಲಿ ಹೋಗಿ ನೀವು ಆ ಮೂಢಾಚಾರ ಅಂದ್ರೆ ಇಲ್ಲಿ ಅಂಬಿಗರ ಚೌಡಯ್ಯನವ್ರ ನಿಲುವು ಏನಂತಂದ್ರೆ ಅಲ್ಲಿ ಹೋಗಿ ಮೌಢ್ಯತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅಂದ್ರೆ ದೇವರ ಹೆಸರಿನಲ್ಲಿ ಇನ್ನೊಂದು ಪಾಪದ ಕೆಲಸ ಮಾಡ್ಬೇಡ್ರಿ ಅಂತ ಅಂಬಿಗರ ಚೌಡಯ್ಯನವ್ರು ಒಳಗಿನ ಕಳ್ಕಳಿ. ಹೋಗ್ರಿ ನೋಡ್ರಿ ಅಲ್ಲಿರೋ ಪ್ರಕೃತಿ ಸೌಂದರ್ಯ ನೋಡ್ರಿ, ಅಂದ್ರೆ ಅಲ್ಲಿ ಹೋಗಿ ನೀವು ಮೌಢ್ಯತೆಗೆ ಒಳಗಾಗಬೇಡ್ರಿ ಅನ್ನುವಂತಹ ಒಂದು ಅಪಾರ ಕಳ್ಕಳಿ ಅಂಬಿಗರ ಚೌಡಯ್ಯನವ್ರು. ಕೊನೆಗೆ ಅವ್ರು ಹೇಳ್ತಾರೆ, ಆಯ್ತ್ರಪ್ಪ ನಾವು ಅಲ್ಲಿ ಹೋಗಿ ನೋಡ್ಕೊಂಡು ಅಂದ್ರೆ ಅಲ್ಲೇ ತಮ್ಮ ಇದನ್ನ ತಾವೇ ಪರಿವರ್ತನೆ ಹೊಂದಿ ಅಂಬಿಗರ ಚೌಡಯ್ಯನವರ ಮಾರ್ಗದಲ್ಲಿ ಅಂದ್ರೆ ಬಸವಾದಿ ಪ್ರಮುಖರ ಮಾರ್ಗದಲ್ಲಿ ನಡೀತಾರೆ. ಅಂದ್ರೆ ಅಂಬಿಗರ ಚೌಡಯ್ಯನವ್ರಿಗೆ ತಿಳಿಬೇಕಾಗಿದ್ದು ಏನಂತಂದ್ರೆ ಅವರು ವೀರ ಗಣಾಚಾರಿಗಳು ಏನಿದ್ದಲ್ಲ ಕಡಾಖಂಡಿತವಾಗಿ ಹೇಳ್ತಿದ್ರು. ಈಗ ಇದು ತಪ್ಪು ಅಂತ ನೇರವಾಗಿ ನಿಷ್ಠೂರವಾಗಿ ಹೇಳ್ಬಿಡ್ತಿದ್ರು. ತಾ ಶ್ರೇಷ್ಠ ನಿಲುವನ್ನ ಹೊಂದಿದಂತವ್ರು ಯಾರು ಅಂತಂದ್ರೆ ಅಂಬಿಗರ ಚೌಡಯ್ಯ ತಂದೆಗಳು. ಬಸವಣ್ಣವರು ಬಸವಾದಿ ಶರಣರವ್ರ ಬಗ್ಗೆ ಭಾವ ತುಂಬೆನೂ ಬೆರೀತಾರೆ. ಅಂದ್ರೆ ಅಂಬಿಗರ ಚೌಡಯ್ಯ ಮನೆಯ ಬಾಗಿಲು ಕಾಯುವಂಗ್ ಮಾಡಪ್ಪ ಅಂತ ಹೇಳ್ತಾರೆ ಶರಣರು. ಅಂದ್ರೆ ಅಷ್ಟು ಉನ್ನತ ವ್ಯಕ್ತಿತ್ವ ಯಾರಿತ್ತಂದ್ರೆ ಬಸವಾದಿ ಶರಣರು ಅಂಬಿಗರ ಚೌಡಯ್ಯನವ್ರದಿತ್ತು. ಅದಕ್ಕಾಗಿ ಪರಮ ಪೂಜ್ಯರು ಇದು 500ನೇ ಮಾತನಾಡಿರ್ತಕ್ಕಂತಹ ಪೂಜ್ಯ ಶಿವಬಸವ ದೇವರ ಪೂಜನಿಗೆ ಆದಂತ ಶರಣಾರ್ಥಿಗಳನ್ನ ತಿಳಿಸ್ತಾ ನಮ್ಮ ಬಸಪ್ಪ ಜಗದೀಶ್ ಅವರು ಒಂದೆರಡು ನುಡಿಗಳನ್ನ ನಾವು ಮಾತನಾಡಲಿಕ್ಕೆ ಬರಬೇಕು. ಯಾವತ್ತೂ ಕೂಡ ಅವರು ಕೆಲಸದಲ್ಲೇ ಯಾವತ್ತೂ ನಿರಂತರ ಆಗಿರ್ತಕ್ಕಂಥವ್ರು, ಮಾತನಾಡಿದ್ದು ನಾವು ಕಂಡಿಲ್ಲ. ಇವತ್ತು ಈ ವೇದಿಕೆ ಮುಖಾಂತರ ಒಂದೆರಡು ವಿಚಾರಗಳನ್ನ ನಾವು ಕೇಳಲಿಕ್ಕೆ ನಮ್ಮಿಂದ ಉತ್ಸುಕರಾಗ್ತೀವಿ. ವೇದಿಕೆ ಬರಬೇಕಾಗಿ ಮಠದ ನಾವು 50 ಹುಡುಗರು ಮಠದಾಗ ಇರ್ತೀವಿ. ಆಗ ಅಪ್ಪರು ಭಾಳ ಪರಿಶ್ರಮ ಪಡ್ತು. ಆದರೆ ಅಪ್ಪರು ನನಗೆ ಪೂಜೆದಾಗ ಇದ್ದರು ಸಹ ಏನೋ ಕೆಲಸ ಇದ್ರು ನನಗೆ 50 ರೂಪಾಯಿ ಬಿಡ್ತು. ಕೆಲಸ ತಗೋಪ್ಪ
ನೀ ಏನೋ ಒಂದು ಯೂಸ್ ಮಾಡು, ನಿನ್ನ ಸಾಲಿ ಪುಸ್ತಕ ಏನೋ ಯೂಸ್ ಮಾಡೋದು ಸಂತರು ನಾವು. ಆದ್ರೆ ಅಪ್ಪರದು ಭಾಳ ಅವರು ನಮ್ಮ ಮೇಲೆ ಪ್ರೇಮ. ಆದರೂ ಈ ಮಾಡಿದಾಗ ಅವ್ರಂತರು ನೀ ಇಷ್ಟು ಕೆಲಸ ಮಾಡ್ತಪ್ಪ ನನ್ನ ಕಣ್ಣಿಲ್ಲಿ ಕಾಣಿಸ್ತದೆ ಅಂತರು. ನಮಗೆ ಅವಾಗ ಕ್ರಾಂತಿ ದಿವಸ ಊಟ ಮಾಡಿದ್ರೆ ಊಟ ಸಿಗ್ತಿಲ್ಲ ಮಾಡಿದಾಗ. ಆವಾಗ ಅಪ್ಪರು ಭಾಳ ಪರಿಶ್ರಮ ಆಯಿತು. ಬಸವರಾಜ್ ಮರೆ ಸರಿದ್ರು ಅವರು ಪಾಪ ಇಲ್ಲಿ ಸಲಾಮದಲ್ಲಿ ಎಲ್ಲ ಸರಿ ದಾಸೋಹ ಅಲ್ಲಿ ಅವರು ಇದು ಮಾಡ್ತಾರೆ, ಊಟ ಕೊಡ್ತಾರೆ, ಎಲ್ಲ ದಾಸೋಹ ಇಲ್ಲಿ ನಡೀತದೆ ಅಲ್ಲಿ ನಡೀತು. ಪ್ರತ್ಯೇಕ ಮನೆ ಇದು ಇರ್ತದೆ, ಶ್ರಾವಣದಲ್ಲಿ ಊಟ ಇರ್ತದೆ, ಮಠದ ಎಲ್ಲ ಮಕ್ಕಳು ಅಲ್ಲಿ ಊಟ ಮಾಡ್ತೀವಿ. ಮತ್ತು ಅವಾಗ ನಮಗೆ ಅಪ್ಪರು ಹೇಳ್ಬೇಕಂದ್ರೆ ಬಹಳಷ್ಟು ರೀ ಟೈಮ್ ಕಮ್ಮಿ ಅದ. ನಾವು ಸಣ್ಣದಾಗ ನಾನು ಏನೇ ಕ್ಯಾಲಕ್ ಅವ್ರು ಕಾಯಿ ಬೆಳೆದ್ರೆ ನಾನು ಎಲ್ಲೋ ಹೋಗಿದ್ದೆ. ಕ್ಯಾಂತ್ರಿ ಕೋತಂಗಲ್ ದೇವರು ಮತ್ತು ಆ ಕಡೆ ಬಿಸ್ಕುಂದ ಮಠ ಕೋತಂಗಲ ಇಂಥದ್ದಲ್ಲಿ ಅಪ್ಪರು ಕೆಲಸ ಹೇಳಿದರು. ನಾವು ಅಚ್ಚುಮೆಚ್ಚು ಕಾಯಗಳ ಕೆಲಸ ತಕ್ಕಂಥ ಅಪ್ಪರು ಮಾತು ಎಂದೂ ಮೀರಿಲ್ಲ. ಆ ಕೆಲಸ ನಾವು ಮಾಡಿದ್ದೀವಿ. ಏನು ಅಂದ್ರೆ ಅಪ್ಪರು ದನಗಳಿದ್ವು ರೀ, ಕೋತಂಗಲ್ 200 ದನಗಳಿದ್ವು ಅಪ್ಪರು. ಅವಾಗ ಏನಂದ್ರೆ ನಾವೆಲ್ಲ ಕಡೆಯಿಂದ ಹೋಗಿ ಶರಣರ ಬದಲೆಲ್ಲ ಮೇವುಗಳು ಮಾಡಿ ತಂದು ಅಲ್ಲಿ ಹಾಕ್ತೀವಿ. ಎಲ್ಲಿ ಕೋತಂಗಲ್ ಎಲ್ಲಿ ದನಗಳಿದ್ವು 200 ಆಕಳಿದ್ವಿ, 200 ಆಕಳಿದ್ವು. ಮತ್ತು ಅದು ಅದೇ ಮತ್ತು ಅಪ್ಪರು ನಮಗೆಲ್ಲ ಇಲ್ಲಿ ಮಾಡಿದಾಗ ಒಳ್ಳೆ ರೀತಿಯ ಇದು ಕೊಡ್ತೀರಿ ಸಂಸ್ಕೃತಿ. ಈ ಸಂಸ್ಕೃತಿ ಬೆಳೆದಂಥ ಮಕ್ಕಳು ಎಲ್ಲರೂ ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ 40 ಹುಡುಗರು ಏನೋ ಕೆಲಸ ಮಾಡಿ ಇವತ್ತೆಲ್ಲ ಪ್ಲಸ್ ಅಕ್ಷರ ಎಲ್ಲರೂ ಕೆಲಸ. ಯಾವುದು ಬಡವ ವಿದ್ಯಾರ್ಥಿ ಬಂದರು ಅಂತ. ಆದರೆ ಅಪ್ಪರು ಸಾನ್ನಿಧ್ಯದಲ್ಲಿ ದೊಡ್ಡಪ್ಪರು ಸುದ್ದ ನಾನು ಸೇವೆ ಮಾಡಿದ್ದೇನೆ. ಆ ನನಗೆ ಏನಂತಕ್ಕಂಥ ನಾನೊಂದು ವಿಷಯ ತಿಳಿಸ್ತೇನೆ. ನಾನು PUCಯಲ್ಲಿ ಫೇಲ್ ಆಗಿದ್ದೇನೆ, ಒಂದು ವಿಷಯ PUCನಲ್ಲಿ ಫೇಲ್ ಆಗಿದ್ದೇನೆ. ಆದ್ರೆ ಆ ವಿಷಯದ ತನಕ ನೋಟ್ಸ್ ನಮ್ಮಲ್ಲಿ ಏನೂ ಇಲ್ಲ. ನಾನು ಮನಸ್ಸಂತ ಕಾಯಕ ಮಾಡಿದ್ರೆ ನಮ್ಮ ಗುರುಗಳು ದೊಡ್ಡಪ್ಪರು ಮತ್ತು ಬಸವಲಿಂಗ ಪಟ್ಟದೇವರು ಅವ್ರೇನಂದ್ರು, ಏನಪ್ಪ ನಿನ್ನ ಯಾವಾಗ ನೋಡೋದು ಕಾಯಕೆ ಮಾಡ್ತೀವಿ, ಮತ್ತೇನಾದ್ರು ನಿಂದ ಸ್ಟಡಿ ಮಾಡ, ನೀವು ಓದು ಅಂತ. ಮತ್ತು ನನಗೆ ನಮ್ಮಲ್ಲಿ ನಾನು ಹೇಳಿದ್ದೀನಿ ಒಂದು ದಿವಸ ಹೇಳ್ದ ಅಪ್ಪರಿಗೆ, ದೊಡ್ಡಪ್ಪರು ಅಂತಾರೆ ನಿಮ್ಮ ಮನ್ಸಾಗ ಕಾಯಕ ಮಾಡಿದಿಲ್ಲ ನೀ ಹಾಗೇ ಐತಿ ಪಾಸ್ ಅಂತ ಹೇಳಿ. ಅಂದ್ರೆ ಒಂದು ದಿವಸ ಕರೆದ್ರು. ಮತ್ತೇನಪ್ಪ ಅನ್ನೋದು ಯಾಕೆ ವಿಷಯ ಯಾಕೆ ನೀ ಫೇಲ್ ಆಗಿ ಅಂತ ಹೇಳಿದ್ರು. ಏನಪ್ಪ ನಮ್ಮ ಶಾಲೆಯಲ್ಲಿ ಕಾಲೇಜಲ್ಲಿ ನೋಡ್ಸೇ ಕಲಿತಿದ್ದಲ್ಲ ಅವರು, ಅದಕ್ಕೆ ನಾನು ಫೇಲ್ ಆದ್ದೀನಿ. ಅಪ್ಪರು ಅಂದ್ರೆ ಒಂದು ಲೆಟರ್ ಬರ್ಕೊಟ್ಟು ಇವತ್ತಿನ ನೆನಪದ ತಂಬಾಕಿ ಲೆಕ್ಚರ್ ಎಲ್ಲಿ ಬೀದರ್ ಕರ್ನಾಟಕ ಕಾಮರ್ಸ್ ಕಾಲೇಜ್. ಅಪ್ಪರು ಒಂದು ಲೆಟರ್ ಬರ್ಕೊಟ್ಟ, ಅಲ್ಲಿ ಓದಿನಿ. ಅವ್ರು ಲೆಟರ್ ತೊಗೊಂಡು ಹೋದಿನಿ, ಕೇಳ್ಕೋತ ಅವ್ರ ಮನೆಗೆ ಹೋದ್ರು, ಚಹಾ ಮಾಡಿದ್ರು. ಹಿಂಗೆ ಅಪ್ಪರ ಪ್ರಶ್ನೆ ನೋಡಿದ್ರು. ನೋಡಿ ನನಗೆ 10 ವರ್ಷ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ದು ಮತ್ತು ಎಲ್ಲ ನೋಟ್ಸು ಏನದ ನನಗೆ ಕೊಟ್ಟಿರ್ತಾರೆ. ಇಷ್ಟು ಓದಪ್ಪ ನನ್ನ ಪಾಸ್ ಐತಿ ಹೋಗುತ್ತೆ, ಅಷ್ಟು ನೋಟ್ಸ್ ತಂದೇನೆ, ನಾ ಓದ್ದೇನೆ, ಒಂದೇ ಬಾರಿ ನಾನು ಪಾಸ್ ಆಗ್ತೀನಿ. ಸಂಸ್ಥಾನ ಪಟ್ಟದೇವರು ಆಗಿರ್ತಕ್ಕಂಥ ಕ್ರಿಯಾಶೀಲ ಗುರುಗಳು ಗುರುಬಸವ ಪಟ್ಟದೇವರ ಪಾದಕ್ಕೆ ವಂದಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಜಿಲ್ಲೆಯ ಎಲ್ಲ ರೈತ ಸಂಘದ ಪದಾಧಿಕಾರಿಗಳಿಗೂ, ನಮ್ಮ ಗೌರವ ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಜನಾರ್ದನ್ ಬಿರಾದರ್ ಸರ್ ಅವರಿಗೂ, ನಾನು ಸುಮಾರು 37 ವರ್ಷದಿಂದ ಗುರುಗಳ ಸನ್ನಿಧಾನದಲ್ಲಿ ಇದ್ದೀನಿ. ದೊಡ್ಡಪ್ಪವ್ರಿಗೆ ಹಿಡಿದುಕೊಂಡು ಚನ್ನಬಸವ ಪಟ್ಟದೇವರು ಹಿಡ್ಕೊಂಡು 3 ಗುರುಗಳ ಜೊತೆಯಲ್ಲಿ ಅವರ ಸೇವೆಯಲ್ಲಿ ಇದ್ದೀನಿ. ಅವರ ಆಶೀರ್ವಾದ ನನಗೆ ದೊರೆತದ. ಇದು ನನ್ನ ಬಹಳ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊತೀನಿ. ಸದಾ
ಅವರ ಆಶ್ರಯದಲ್ಲಿ ಅವರದೇ ಸಂಸ್ಥೆಯ ಅಡಿಯಲ್ಲಿ ನಡೀತಕ್ಕಂಥ ಒಂದು ಸಂಗಮೇಶ್ವರ ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸುಮಾರು 37 ವರ್ಷ ಪೂಜ್ಯರು ನಮ್ಮ ಹತ್ರ ಓದಿದ್ದಾರೆ. ಪೂಜ್ಯರಿಗೆ ಓದಿಸ್ತಕ್ಕಂಥ ಭಾಗ್ಯ ನನಗೆ ದೊರೆತದ. ಇದು ನಾನು ಬಹಳ ಪುಣ್ಯ. ಅವ್ರಿಗೆ ಹೇಳ್ಕೊಡುವಾಗ ಅವರಿದ್ದಾಗ ನಾನು ಹಿಂದಿ ಕಲಿಸ್ತಾ ಇದ್ದೆ, ಅನಂತರ ಇಂಗ್ಲೀಷ್ ಕಲಿಸಿದೆ, ಅನಂತರ ಗಣಿತ ಕಲಿಸಿದೆ. ಪ್ರಾಥಮಿಕ ಶಾಲೆ ಅಂದ್ರೆ ಹೆಂಗಿರ್ತದೆ ಅಂದ್ರೆ ಎಲ್ಲ ವಿಷಯಗಳನ್ನು ಬೋಧಿಸ್ತಕ್ಕಂಥ ಶಿಕ್ಷಕರಾಗಿರ್ಬೇಕಾಗ್ತದೆ ನಾವು. ಅದಕ್ಕಾಗಿ ಯಾವ ವಿಷಯದ್ದು ಯಾರ ಶಿಕ್ಷಕರ ಕೊರತೆ ಇರ್ತಿತ್ತೋ ಅದ ವಿಷಯನ ನಾನು ತಗೊಂಡು ನಾನು ಹೇಳ್ತಾ ಇರ್ತಿದ್ದೆ. ಬರ್ತಾ ಬರ್ತಾ ಗಣಿತ ಹೇಳೋರು ಯಾರೂ ಇರಲಿಲ್ಲ. ಸ್ವಲ್ಪ ದಿವಸ ಗಣಿತ ಹೇಳಿದೆ, ಕೊನೆಗೆ ಬಂದು ಗಣಿತ ಹೇಳಿದೆ. ನನ್ನ 37 ವರ್ಷದ ಸರ್ವಿಸ್ದಲ್ಲಿ ನನಗೆಂದು ಬೇಜಾರಂತ ಆಗಿಲ್ಲ. ಶಾಲೆಯಿಂದ ನನಗೆ ಬಹಳ ಅಸಡ್ಡೆ ಅನಿಸ್ಲಿಲ್ಲ. ನಾನು ಎಂದು ಶಾಲೆಗೆ ಪ್ರಾರ್ಥನೆಗೆ ಹೋಗ್ಲಾರ್ದೆ ಉಳಿದಿರ್ತಕ್ಕಂಥ ದಿನ ಇಲ್ಲ ಯಾವತ್ತು. 37 ವರ್ಷದ ಸರ್ವಿಸ್ನಲ್ಲಿ ಎಂದು ನನ್ನ ರಜೆ ಇರ್ತಿತ್ತೋ, ನಾನು ಶಾಲೆಗೆ ರಜೆ ಹಾಕ್ತಿದ್ದೆ.